ಗೈಸ್ ಒಂದು ಚಿಕನ್ ಬಿರಿಯಾನಿ 625 ರೂಪಾಯಿ ಅಂತೆ. ಇಷ್ಟೊಂದಿದೆ, ಇಷ್ಟಿದೆ. ಇವತ್ತು ಫುಲ್ ರೇಸಿಂಗ್ ಆಡೋದೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಬಾರ್ಬಿಕ್ಯೂನ 400 ರೂಪಾಯಿಗೆ 4 ಕೊಟ್ಟರು, 300 ರೂಪಾಯಿ 3 ಕೊಟ್ಟರು. ಇವಾಗ ಹುಡುಗರಿಗೆ ಸೇಫ್ ಇಲ್ಲ, ಹುಡುಗಿರೇ ಹುಡುಗರ ಮೇಲೆ ದಾಳಿ ಮಾಡ್ತಾವ್ರೆ. $600 6 ಕೊಟ್ಟವ್ರೆ. ನೆಕ್ಸ್ಟ್ ತಗೊಂಡ್ರೆ 3 ರೂಪಾಯಿ ತಗೊಂಡ್ರೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ರಾಕಿ ಫ್ರಮ್ KV. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಅಭಿಮಾನಿಗಳೇ ನಮ್ಮನೆ ದೇವ್ರು ಗೈಸ್. ಇವಾಗ ನಾವು ಹೋಗ್ತಾ ಇರೋದು ನೈಟ್ ಔಟ್. ಸೊ ನಮ್ಮ ಕಾರ್ ಆಲ್ರೆಡಿ ರೆಡಿಯಾಗಿ ಬಂದು ನಿಂತೈತೆ. ನಾನು ದೇವ ಬಂದಾಯಿತು. ನಮ್ಮ ಯೋಗಿ ಕಾರಲ್ಲಿ ಹೋಗ್ತಾ ಇರೋದು ಇವತ್ತು. ಡಿಕ್ಕಿ ಡಿಕ್ಕಿ ಡಿಕ್ಕಿ. ಹಬ್ಬಿ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಓಪನ್ ಮಾಡೋಕ್ಕಿಲ್ಲ. ಇದು ಓಪನ್ ಆಗಿದೆ. ಇವತ್ತು ಸೆಲೆಬ್ರೇಟ್ ಮಾಡೋಣ ಹಬ್ಬಿ ಬರ್ಡೇ ಅಂತ ನಾವು ಹೋಗ್ತಾ ಇದ್ದೀವಿ. ಯೋಗಿ ವೆಲ್ಕಮ್ ಟು ಮೈ ವ್ಲಾಗ್. ಗೈಸ್ ಸನ್ರೂಫ್ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ಕಾಪಿರೇಟ್ ಬಂದ್ಬಿಡುತ್ತೆ. ಇವಾಗ ನಾನು ದೇವ ಮತ್ತೆ ಅಭಿ ಅಭಿ ಅಂತೀನಿ. ಇವಾಗ ಅಭಿ ಮತ್ತೆ ಡೆಡ್ಪೂಲ್ ಬರ್ತಾರೆ. ಇಬ್ಬರನ್ನು ಪಿಕ್ ಮಾಡ್ಕೊಂಡು ಹೋಗೋಣ ನೈಟ್ ಔಟ್. ಗೈಸ್ ಎಲ್ಲಿ ಡೆಡ್ಪೂಲ್ ಇದ್ದಾರೆ. ಇವಾಗ ಅಭಿನ್ ಪಿಕ್ ಮಾಡ್ಕೊಂಡು ಹೋಗ್ಬೇಕು. ಆರಾಮ, ತುಂಬಾ ದಿನ ಆದ್ಮೇಲೆ. ಸೊ 4 ಜನ ಬಂದಾಯ್ತು. ಇವಾಗ ಲಾಸ್ಟ್ ನಮ್ಮ ಅಭಿನ್ ಪಿಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಹೋಗೋದೆ. ಎಲ್ಲೋ ಇದ್ರಿ ನೀವು? ಅವಾಗಿಂದ ಎಲ್ಲೇ ನಿಂತಿದ್ದು ಮಾಡಬೇಕು. ಮಾಡ್ದಾಗೆಲ್ಲ ಏನೋ ಪಕ್ಕ ಗೊತ್ತಿತ್ತು, ಅದಕ್ಕೆ ಬಂದಿಲ್ಲ. ನಾನು ಯಾವತ್ತಾರು ಸುಳ್ಳು ಹೇಳ್ತೀನಿ ಅಭಿ. ನನ್ನ ಗೈಸ್ ಎಲ್ಲರೂ ಬಂದಾಯ್ತು. ಇವಾಗ ಮ್ಯಾಪ್ ಹಾಕೊಂಡು ಹೋಗೋಣ. ಇಲ್ಲಿಂದ ಕಮ್ಮಿ ಆಯ್ತು ಅನ್ಸುತ್ತಲ್ಲ? ಎಲ್ಲ ಐತೆ ಅದು ಮ್ಯಾಪ್ ಗೊತ್ತಲ್ಲ, ಅಡ್ರೆಸ್ ಗೊತ್ತು ಬಿಡು. ಏನಬ್ಬಿ ಡಿಸಿಪ್ಲಿನ್ ಫಿಲ್ ತರ ಆಗ್ಬಿಟ್ಟಿದ್ಯಾ? ತಲೆ ಎಲ್ಲ ಇಲ್ಲಿಂದ ಕಮ್ಮಿ ಒಂದು 1 ಅವರ್ ಏನೋ ಆಗುತ್ತೆ ಅಷ್ಟೇ. ಎಸಿ ಹಾಕಿದ್ದೀರಾ? ಎಸಿ ಜನಕಪುರ ಎಕ್ಸಿಟ್ ಅಲ್ಲಿ ಗೈಸ್ ಆಲ್ಮೋಸ್ಟ್ ನೈಸ್ ರೋಡ್ ರೀಚ್ ಆಗಿದ್ದೀವಿ. ಸೊ ನೈಸ್ ರೋಡಲ್ಲಿ ಫಾಸ್ಟ್ ಆಗೆಲ್ಲ ಇಲ್ಲ, ಯಾಕಂದ್ರೆ ಇದು ನೈಸ್ ರೋಡ್ ಪ್ರೈವೇಟ್, ಅದಕ್ಕೆ ಇಲ್ಲೇ ಪೇ ಮಾಡಿಕೊಂಡು ನಾವು ಹೋಗ್ತಾ ಇರೋದು ಕನಕ್ಪುರಾಗೆ. ಅಂದವೇ ಗೊತ್ತಾಗುತ್ತೆ ಇನ್ನೇನು. ಗೈಸ್ ಫೈನಲ್ ರೀಚ್ ಆಗಿದ್ದೀವಿ ನಮ್ಮ ಯಾವ ಪ್ಲೇಸ್ಗೆ. ನಾವು ಬಂದಿರೋದು ವರ್ನಾಲಿ. ಸಕ್ಕತ್ತಾಗಿತ್ತು. ಸೊ ನಾವು ಅಂದ್ಕೊಂಡಿದ್ದು 1 ಅವರಲ್ಲಿ ಬರ್ಬೋದು ಅಂತ, ಬಟ್ ಇಲ್ಲಿ ನಾವು ಬಂದಿದ್ದು 150 160 ಬಟ್ ನಮ್ಗೆ ಫೀಲ್ ಆಗಿದ್ದೆ 80 60. ಅಷ್ಟೊಂದು ಸ್ಮೂತಾಗಿತ್ತು. ಸೊ ನಾವಿವತ್ತು ಬಂದಿರೋದು, ಬನ್ನಿ ತೋರಿಸ್ತೀನಿ ಯಾವ ಪ್ಲೇಸ್ ಅಂತ. ಇವತ್ತು ನೈಟ್ ಫುಲ್ ಇದೆ ನಾವು ಸ್ಪೆಂಡ್ ಮಾಡ್ತೀವಿ. ತುಂಬ ದಿನಗಳಾದಮೇಲೆ ಬಾಯ್ಸ್ ಎಲ್ಲ ಸಿಕ್ಕಿದ್ದೀವಿ. ಸೊ ನೋಡೋಣ ಟೈಮಿಂಗ್ ಸ್ಪೆಂಡ್ ಮಾಡೋದು ಅಂತ. ಆ್ಯಂಡ್ ನಂಗೆ ಸಿಕ್ಕಾಪಟ್ಟೆ ಕೋಲ್ಡಾಗಿ ಕಾಫ್ ಆಗಿ ವಾಯ್ಸ್ ಫುಲ್ ಹೋಗ್ಬಿಟ್ಟಿದೆ. ಆ್ಯಂಡ್ ನಾವಿವತ್ತು ಬಂದಿರೋದು ಬರ್ನೌಟ್ ಕೆಫೆ ಅಂತ. ಲೆಟ್ಸ್ ಗೋ, ಹೋಗೋಣ ಇವಾಗ ಹೇಗಿರುತ್ತೆ ಅಂತ. ವಾವ್ ಚೆನ್ನಾಗಿದೆ. ನಾವು ಆಡೋಕ್ಕೆ ಬಂದಿರೋದು ಮೇಯ್ನಾಗಿ ಇದೆ ಗೋ ಕಾರ್ಟಿಂಗ್ ಅಂತ. ನೋಡಿ ಇಷ್ಟೊಂದಿದೆ, ಇಷ್ಟಿದೆ. ಇವತ್ತು ಫುಲ್ ರೇಸಿಂಗ್ ಆಡೋದೆ. ಆ್ಯಕ್ಚುಲಿ ನಾವು ಗೋ ಕಾರ್ಟಿಂಗ್ ಆಡೋದಂತ ಬಂದ್ವಿ, ಬಟ್ ಇಲ್ಲಿ ತುಂಬ ಜಾಸ್ತಿ ಹೇಳಿದ್ರು, ಅದಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಸೊ ಅದಕ್ಕೆ ಗೋ ಕಾರ್ಟಿಂಗ್ ಏನು ಆಡೋದು ಬೇಡ ಅಂದ್ಬಿಟ್ಟು ಏನಾದ್ರು ತಿನ್ಕೊಳ್ಳೋಣ ಅಂತ ಬಂದಿದ್ದೀವಿ. ಸೊ ಇಲ್ಲೊಂದು ಡಿವೈಸ್ ಇದೆ ನೋಡಿ, ಬಿಲ್ಲಿಗೊಂದು, ವಾಟರ್ಗೊಂದು, ವೆಯ್ಟರ್ಗೊಂದು, ಮೆನುಗೆ, ಸ್ಕ್ಯಾನರು, ವೆಯ್ಟ್ರಿಗೆ
ಅದೆಲ್ಲ ಚೆನ್ನಾಗಿದೆ, ಬಟ್ ಪ್ರೈಸಸ್ ಸ್ವಲ್ಪ ಜಾಸ್ತಿ ಇದೆ, ಬರ್ತಿಲ್ಲ ಅನ್ಸುತ್ತೆ. ಅದಕ್ಕೆ ಗೋ ಕಾರ್ಟಿಂಗ್ ಏನು ಆಡ್ತಾ ಇಲ್ಲ, ಏನಾದ್ರು ತಿನ್ಕೊಂಡು ಹೋಗೋದು. ಹಿಂಗೆ ಮಾಡ್ಬೇಕು, ಮಾಡಿರೋ ವೆಬ್ಸೈಟ್ಸು ಎಲ್ಲ ಫೋನ್ ಇಡ್ರಿ ಉಲ್ಟಾ ಎಲ್ಲ ಐಫೋನ್ ಇಡ ಉಲ್ಟಾ ಇಡ ನೋಡಿ ಎಲ್ಲರ ಹತ್ರ ಐಫೋನ್ ಅಷ್ಟೇ ಅಷ್ಟೇ. ಎಲ್ಲರ ಹತ್ರ ಆರೆಂಜ್ ಬೇಕಾ? ಎಲ್ಲರ ಹತ್ರ ಐಫೋನ್ ಐತೆ. ಒಂದು ಟೈಮಲ್ಲಿ ಇದ್ದು ನಮ್ದು ಡ್ರೀಮ್ ಇತ್ತು, ಇವಾಗ ಎಲ್ಲ ರಿಯಲ್ ಆಗಿದೆ. ಬನ್ನಿ ಏನಿದೆ ನೋಡೋಣ ಗೈಸ್. ಇದು ನಮ್ಮ ಗ್ರೂಪ್ ಅಭ್ಯಾಸ ಆಗೋಗಿದೆ. ಹೆಡ್ಲೈಟ್ ಆನ್ ಐತೆ, ಇವಾಗ ಆನ್ ಮಾಡಿದ್ದಾರೆ, ಸೌಂಡ್ ಬಂತಲ್ಲ. ಸೊ ಏನಾಯ್ತು ಅಂದರೆ ಆ್ಯಕ್ಚುಲಿ ನಾವು ಗೋ ಕಾರ್ಟಿಂಗ್ ಆಡೋಣ ಅಂತ ಬಂದಿದ್ದು. ನಾವು ಮೆನ್ಯುವಲ್ಲಿ ನೋಡಿದಾಗ ಆಲ್ಮೋಸ್ಟ್ 500 ಇತ್ತು. ಸೊ ಇಲ್ಲಿ ಬಂದಿದ್ದ ತಕ್ಷಣ ನಾವು ಇಷ್ಟೊಂದು ಜನ ಬಂದಿದ್ದು ನೋಡಿ ಅವರು 800 ಮಾಡಿಬಿಟ್ರು. ಏನಕ್ಕೆ ಅಂದರೆ ಇಲ್ಲ ಸರ್ ರೀಸೆಂಟಾಗಿ ಮಾಡಿದ್ದು ಹಂಗೆ ಹಿಂಗೆ ಅಂತಂದರು, ಬಟ್ ಅಪ್ಡೇಟ್ ಆಗಿಲ್ಲ. ಅದಕ್ಕೆ ಅಷ್ಟೊಂದು ವರ್ತ್ ಕೂಡ ಇಲ್ಲ. ಇದು ತುಂಬ ಚಿಕ್ಕದಿದೆ ಲ್ಯಾಬ್ಸು, ಅಷ್ಟೊಂದು ಮಾಡೋಕ್ಕೂ ಆಗೋಲ್ಲ, ಅಷ್ಟೊಂದು ವರ್ತಿಲ್ಲ. ಅಷ್ಟೊಂದು 800 ಕೊಟ್ಟು ಅಷ್ಟು ಲ್ಯಾಬ್ಸ್, ಚಿಕ್ಕ ಲ್ಯಾಬ್ಸ್ಗೆ ವೇಸ್ಟ್ ಅಂದ್ಬಿಟ್ಟು ಇವಾಗ ಬೇರೆ ಕಡೆ ಹೋಗ್ತಾಯಿದ್ದೀವಿ ವಾಪಸ್ಸು. ಬನ್ನಿ ಹೋಗೋಣ. ಇದು ನಮಗೆ ಹೊಸದಲ್ಲ, ತುಂಬ ಸರಿ ಆಗಿಬಿಟ್ಟಿದೆ. ಯಾವುದೇ ಪ್ಲೇಸ್ಗೆ ಹೋದ್ರೂ ನಾವು ಒಂದು ಸರಿ ಹೋಗಲ್ಲ, ಅಲ್ಲಿಂದ ಮತ್ತೆ ವಾಪಸ್ ಹೋಗಿ ಕಡೆ ಹೋಗ್ತಾ ಇರ್ತೀವಿ. ಹೋಗಿ ಕುತ್ಕೊಂಡು ಈ ಪ್ಲೇಸ್ ಅಂತ ಡಿಸೈಡ್ ಆಗಲ್ಲ. ಸೊ ಬನ್ನಿ ಹೋಗೋಣ. ಇವಾಗ ನೆಕ್ಸ್ಟ್ ಇನ್ನೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ, ಅದು ಹೆಂಗಿರುತ್ತೆ ಅಂತ ನೋಡೋಣ. ಆಚೆ ಹೋಗಿ ಹೇಳ್ತೀನಿ, ಲಾಂಗೇರೆಲ್ಲ ಕಾಣಿಸುತ್ತೆ ಹೋಗೈತೆ ಫುಲ್ಲು ಗಾಳಿ. ಗೈಸ್ ಫಸ್ಟ್ ಟೈಮ್ ನಮ್ದು ಸನ್ ರೂಫ್ ಎಕ್ಸ್ಪೀರಿಯನ್ಸ್ ಆಯಿತು ವರ್ಣ ಅಲ್ಲಿ. ಸಖತ್ತಾಗಿತ್ತು, ಕ್ರೇಜಿ ಆಗಿತ್ತು, ಬಟ್ ಸಿಕ್ಕಾಪಟ್ಟೆ ಗಾಳಿ ಬಂತು. ಬಟ್ ಸ್ಟಿಲ್ ನೈಸ್ ಎಕ್ಸ್ಪೀರಿಯನ್ಸ್, ಕ್ರೇಜಿ ಆಗಿತ್ತು. ಮಾತಾಡಕ್ಕೆ ದೀಪಕ್ ಸರ್ ಕ್ರೇಜಿ. ಸೊ ಇವಾಗ ಗಾಳಿಯಲ್ಲಿ ಆರಿಸ್ತೀವಿ, ರೋಡ್ ಮೇಲೆ ಹೋಗಲ್ಲ. ಬೇರೆ ಗೈಸ್ ಫೈನಲ್ ಇಡೀ ಬೆಂಗಳೂರೆಲ್ಲ ಸುತ್ತಾಡ್ಕೊಂಡು ನಾವಿವತ್ತು ಬಂದಿರೋದು ಜಾಗ, ಹೊರಗಡೆ ಹೋಗ್ಬಿಟ್ಟು ಕ್ಲೋಸಿಂಗ್ ಟೈಮ್ ನಾವು ಬಂದಿರೋ ಜಾಗ ಇವತ್ತು ಓಯಾ ಅಲ್ಲ ಓಯಾ ಸಿಂಗಲ್ಸ್ ಪಾರ್ಕಿಂಗ್ ಇಲ್ಲ, ಮುಂದೆ ಇರುತ್ತೆ ಎಲ್ಲ ಫುಲ್ ಆಗ್ಬಿಟ್ಟೈತೆ ಆಲ್ರೆಡಿ. ಸೊ ನಾಳೆ ವ್ಯಾಲೆಂಟೈನ್ಸ್ ಡೇ, ಇವತ್ತೆಲ್ಲ ಬಾಯ್ಸ್ ಹೋಯಕ್ಕೆ ಬಂದಿದ್ದೀವಿ. ಆಗುತ್ತಾ ಅಲ್ಲಿ ಮಿಂಡ್ರಿ ತಲೆ ಬುದ್ಧಿ ಅಷ್ಟೇ ಹೋಗಿ ಹಿಂಗೆ ನಿಲ್ಸ್ಬಿಡ ಬಾ. ಯಾಕಾರ ಹೋಗೋದ್ ಬೇಡ. ನೋಡಿ ಎಷ್ಟು ಕಾರ್ಗಳೈತೆ, ಮುಂದೇನ ಜಾಗ ಐತೆ ನೋಡಿ, ಬಂದೇ ಬಿಟ್ಟ ಅವನು. ಬಿಡ್ಬೇಕು ಅವ್ನಿಗೆ, ಮುಂದೆ ಹಾಕ್ಬಿಡ್ತೀಯ ನೋಡಿ. ಹೋಗಿ ಅಲ್ಲಿ ತಕ್ಕೊಂಡು ಹಿಂಗೆ ಹೋಗಕ್ ಈಸಿ ಆಗ್ಬಿಡುತ್ತೆ. ಅಯ್ಯೋ ಅವ್ನು ಬರ್ತಾನೆ ಕೊಡ, ಯಾವ್ದೋ ಗಾಡಿ ಐತೆ ಅನ್ಸುತ್ತೆ. ಇಲ್ಲ ಐತೆ ನೋಡು, ಅದೇ ಹೇಳ್ತಾರದು. ಮುಂದೆ ಹೋಗು ಗೈಸ್. ಫೈನಲಿ ನಮ್ಮ ಕಾರ್ ಪಾರ್ಕ್ ಮಾಡಿ ಬಾಯ್ಸ್ ಎಲ್ಲ ಹೋಗ್ತಾ ಇದೀವಿ. ಸೊ ಹೋಗಿದ್ದು ಬೇರೆ ಪ್ಲೇಸು ಆ್ಯಂಡ್ ಇವಾಗ ಹೋಗ್ತಾ ಇರೋದು ಬೇರೆ ಪ್ಲೇಸು. ಅಲ್ಲೊಂಚೂರು ಸೆಟ್ ಆಗಿಲ್ಲ ಅಂದ್ಬಿಟ್ಟು ಇಲ್ಲಿ ಆಲ್ಮೋಸ್ಟ್ ಒಂದು 4 years ಬ್ಯಾಕ್ ಬಂದಿದ್ವಿ. 4 years ಇನ್ನೂ ತುಂಬ 4 years ಬ್ಯಾಕ್ ಬಂದಿದ್ವಿ. ಇವಾಗ ಮತ್ತೆ ಈ ಪ್ಲೇಸಿಗೆ ಬಂದಿದ್ವಿ, ನೋಡೋಣ ಹೆಂಗಿರುತ್ತೆ ಒಳಗಡೆ ಅಂತ. ಲಾಸ್ಟ್ ಟೈಮ್ ಬಂದಾಗ ಸಖತ್ತಾಗಿತ್ತು, ಇವಾಗ ಇನ್ನೂ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀವಿ. ನೋಡೋಣ ಹೆಂಗಿರುತ್ತೆ ಅಂತ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಗೈಸ್ ಫೈನಲಿ ಒಳಗೆ ಬಂದಿದ್ದೀವಿ. ಸೊ ಲಾಸ್ಟ್ ಟೈಮ್ ನಮಗೆ ಗ್ರೌಂಡ್ ಫ್ಲೋರ್ ಕೊಟ್ಟಿದ್ದು, ನಾವು ಅದಕ್ಕೆ ಈ ಸರಿ ಗ್ರೌಂಡ್ ಫ್ಲೋರ್ ಬೇಡ ಅಂದ್ಬಿಟ್ಟು ಫಸ್ಟ್ ಫ್ಲೋರಲ್ಲಿ ಕುತ್ಕೊಳಕ್ಕೆ ಹೋಗ್ತಾಯಿದ್ದೀವಿ. ಬಟ್ ಲಾಸ್ಟ್ ಟೈಮ್ ಆಪ್ಷನ್ ಹಾಂ
ನಾವು ಅದೇ ಫಸ್ಟ್ ಟೈಮ್ ಬಂದಿದ್ದಲ್ವಾ, ವಿಂಡೋ ಐತಲ್ಲ ಅಲ್ಲೇ ಕೂತಿದ್ದು. ಕಾರ್ನರಲ್ಲಿ ಕೂತಿದ್ದು ನಾನು ಎಣ್ಣೆಸಲ್ಲಿ ಬರ್ತಿದ್ದು ಅಲ್ಲಿ ವಿಂಡೋ ಐತಲ್ಲ ನೋಡಿ. ಮನೆ ಇಲ್ಲೇ ಬರೋದು. ಇಲ್ಲಿ ಟಾಪಲ್ಲಿ ಬಂದು ಕುತ್ಕೊಂಡಿದ್ದೀವಿ ನೋಡಿ. ಎಲ್ಲ ಜನ ಇಲ್ಲಿ ಕುತ್ಕೊಂಡಿದ್ದೀವಿ. ಇದು ಕೆಳಗೆ ಹಿಂಗಿದೆ, ಇಲ್ಲಿ ಹಿಂಗಿದೆ, ಟಾಪಲ್ಲಿ ಹಿಂಗಿದೆ. ಯಾವ್ದೋ KGF ಅಲ್ಲಿ ಲಾಸ್ಟ್ ವೈಟ್ ಮನೆ ಬರ್ತಲ್ಲ ಸೇಮ್ ಹಂಗೆ ಐತೆ. ಸಕ್ಕತ್ತಾಗಿ ಲಾಸ್ಟ್ ಟೈಮ್ ಬಂದಾಗ ಚೆನ್ನಾಗಿತ್ತು. ತಿಂದಾದ್ಮೇಲೆ ಹೋಗಿ ಫೋಟೋ ಶೂಟ್ ಮಾಡೋದು. ಏನು ಪಿನ್ನು ಅನ್ಕೊಂಡು ಪಿನ್ ತೋರಿಸುತ್ತೆ. ನೀನು ಆಲ್ರೆಡಿ ಗೈಸ್ ಒಂದು ಚಿಕನ್ ಬಿರಿಯಾನಿ 625 ರೂಪಾಯಿ ಅಂತೆ. 625 ರುಪೀಸ್ ಅಂತ ಬಿರಿಯಾನಿ. ಇದು ಸೇಮ್ 12 ಗಂಟೆ ಅನ್ಸುತ್ತೆ. 12 ಗಂಟೆ ಬಟ್ ಅದು ಹತ್ರ ಇತ್ತಲ್ಲ ಬಿಲ್ ರೋಡ್. ಗೈಸ್ ನಮ್ಮ ಫಸ್ಟ್ ಐಟಮ್ ಅಂತು. ಏನೋ ಇದು ಆಲ್ಮೋಸ್ಟ್ ಇವಾಗ 12 o'clock ಆಗಿದೆ. ಇನ್ನು 10 ಮಿನಿಟ್ಸ್ ಬಿಲ್ ಕ್ಲೋಸ್ ಆಗುತ್ತೆ. ಆ್ಯಂಡ್ ಇಲ್ಲಿ ಕ್ಲೋಸ್ ಆಗೋದು 1 o'clockಗೆ. ಒಂದು ಫೋಟೋ ತೆಗಿತಾವಲ್ಲ. ಹೋಗೇ ಬರ್ತೈತೆ. ಆಯ್ತಾ? ಏನು ಮಾಡಿದೆ? ತಿನ್ಬಿಟ್ಟು ಇಟ್ಟೆ ವಾಪಸ್ಸು. ಏನು ಗೈಸ್ ಓಯಾ ಇಸ್ ಎ ರೆಡ್ ಫ್ಲಾಗ್. ಬಂತು ವಾಮ್ ಇಲ್ಲಿ ಓಯಾ ಫ್ಲಾಗ್. ಯಮ್ಮಿ. ಇವರೆಲ್ಲ ಯಾಕೆ ರೆಡ್ ಫ್ಲಾಗ್ ಹಾಕ್ತಾರೆ ಓಯಾಗೆ ಅಂತ ಗೊತ್ತಾಯ್ತು. ಇಲ್ಲಿ ನಾಳೆ ವ್ಯಾಲೆಂಟೈನ್ಸ್ ಡೇ ಅಲ್ಲ ಅದಕ್ಕೆ ರೆಡ್ ಫ್ಲಾಗ್. ಓಯಾ ಇಸ್ ರೆಡ್ ಫ್ಲಾಗ್. ನಾಳೆ ವ್ಯಾಲೆಂಟೈನ್ಸ್ ಡೇ ಇನ್ನೂ ಎಷ್ಟು ಮಾಡಿದ್ದಾರೆ ನಿಮಗೆ? ಹೌದಲ್ವಾ ಕರೆಕ್ಟು. ಕಲರ್ ಹಾಕ್ಬಿಟ್ಟು ಇರೋ ಥರ ಐತದು. ಗೈಸ್ ಇದೇನೋ ಆರ್ಡರ್ ಮಾಡಿದ್ದೀವಿ. ಅದಕ್ಕೆ ಮುಟ್ ನೋಡು. ಇದು ನೋಡು 300 ರೂಪಾಯಿಗೆ ಮೋಮೋಸ್. ಇದು ಮೊಮೋಸಾ? ಮೋಮೋಸ್ ಇದು ಮೋಮೋಸ್ ಕಲರ್ ಹಾಕ್ಬಿಟ್ಟವನೆ. ಗೈಸ್ 3 ಕೊಟ್ಟವ್ರೆ. ಇದು ಬಂದು 600 ರೂಪಾಯಿ ಅನ್ಸುತ್ತೆ. ವೇಸ್ಟ್. ನಿಂಗೆ ಎಷ್ಟು ಮಾಡು ಬಾರ್ಬಿಕ್ಯೂನ 400 ರೂಪಾಯಿಗೆ ನಾನೇ ಕೊಟ್ಟರು. 300 ರೂಪಾಯಿಗೆ 3 ಕೊಟ್ಟರು. ಪೀಝಾನ 600 ರೂಪಾಯಿಗೆ 6 ಕೊಟ್ಟವ್ರೆ. ಡಿವೈಡ್ ಮಾಡು 55 ರೂಪಾಯಿ ಒಂದು ಪೀಝಾ ಕೊಟ್ಟವ್ರೆ. ಜೀವ ಹೆಂಗೆ ತಡ್ಕೊಳ್ಳುತ್ತೆ ನೋಡಿದ್ರೆ ಬೇಜಾರಾಗುತ್ತೆ. ನವರಂಗಿದ್ರೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ರೆಡ್ ಫ್ಲಾಗ್ ಓಯಾ. ಮನವರಿಕೆ ಹೋಗಿರೋದು ಹೇಗೆ ಹೇಳ್ತಾರೆ. ಟೇಸ್ಟ್ ಮಾಡ್ರಪ್ಪ. ಇದು ಮೊಮೋಸ್ ಚಿಕನ್ ಏನ ಸ್ಪೂನಲ್ಲಿ ತಿನ್ಬೇಕು ಹಂಗೆ ತಿನ್ಬೇಕು ಗೊತ್ತಿಲ್ಲ. ಇದು ಹಂಗೆ ಗೈಸ್ ಇದೇ ಚಿಕನ್ ಬಾವು ಅಂತ ತರಿಸಿದ್ದೀವಿ. ಇದೇನಂತ ನಿಜ ಗೊತ್ತಿಲ್ಲ. ಕೈಯಲ್ಲಿ ತಿನ್ಬೇಕಾ ಸ್ಪೂನಲ್ಲಿ ತಿನ್ಬೇಕು ಅದು ಏನೋ ಸಜೆಸ್ಟ್ ಒಂದು ಗೊತ್ತಾಯ್ತು. ನೋಡೋಣ ಹೆಂಗಿರುತ್ತೆ ಅಂತ. ಬಜ್ಜಿ ಇರಬೇಕು. ಒಳಗಡೆ ಗೋಬಿ ಹಾಕ್ತಾರೆ, ಆಚೆಗಡೆ ಏನೋ ಮೈದಾ ಸಿಟ್ಟು ಕಳ್ಸಿಕ್ಕೋರೆ. ಮೊಮೋಸ್ ತಾನೇ ಅದು. ಓಕೆ ಇಲ್ವಾ? ಹಾಂ, ಒಂದು ರೇಂಜ್ ಮೊಮೋಸ್ ಥರ ಇದೆ. ಚೆನ್ನಾಗಿಲ್ಲ. ಒಳಗಡೆ ಡಿನ್ನರ್. ಹಾಂ, ಹೆಂಗಾಯ್ತು ಮೊಮೋಸ್? ಪಿಂಕ್ ಮೊಮೋಸ್. ಪಿಂಕ್ ಮೊಮೋಸ್ ಇದು ಹೆಂಗೆ ಗೊತ್ತಾ? ಇದು ಯಾವುದೋ ಒಂದು ಆಪಲ್ ಕೇಕ್ ಇದ್ದಂಗೆ. ಪಿಂಕ್ ಕಲರು. ಇಲ್ಲಿ ನೋಡಿ ವಡಾಪಾವ್. ಪಿಂಕ್ ಕಲರ್ ಇಷ್ಟ ಆಗುತ್ತೆ. ವಡಾಪಾವ್ ಆಪಲ್ ಅವನು ಎತ್ಬಿಟ್ಟು ಫುಲ್ಲಾಗಿ ಹಾಕತ್ತಾರ ಹೋದ ಸೈಡಿಗೆ ಕಚ್ಬಿಟ್ಟು ಗೋಬಿ. ಅಯ್ಯ ಅದು ಬನ್ನು ಕಣೋ. ಅದು ನಮ್ ಕೈಲ ಚೆನ್ನಾಗೈತಿ, ಈಚೆ ಚೆನ್ನಾಗಿಲ್ಲ. ಅದೇ ರಾಕಿ ಅದೇ ಒಳಗಡೆ ಚೆನ್ನಾಗಿ ಬನ್ನದು ಬನ್ನಲ್ಲ, ಮೈದಾ ಸಿಟ್ಟಲ್ಲಿ ಏನೋ ಮಾಡಿಕೋರೆ. ಒಂಥರ ಬನ್ನು ಕಣೋ. ಇದು ಚಿಕನ್ ಬಾವು. ಬಿಲ್ಕುಲ್ ಹೆಂಗೈತೆ? ಓ 300 ರೂಪಾಯಿಗೆ 3 ಬೇಕಾದ್ರೆ ಇಲ್ಲಿ ಬರ್ಬೋದು. ಅಲ್ಲೂ ಡಿಸಪಾಯಿಂಟ್ ಆಗುತ್ತೆ. ತನಪುರ ಚೆನ್ನಾಗಿದೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಏನು ಮಾಡಲಿ? ಯಾರು ಎಣ್ಣೆ ಹೊಡೆದಿರೋದು? ನಿನ್ನ ಹಿಡ್ಕೊಂಡು ಏನು ಮಾಡ್ತೀನಿ ಅಂತ ಯೋಚನೆ. ಗೈಸ್ ಪಿಜ್ಜಾ ಆರ್ಡರ್ ಮಾಡಿದ್ವಿ. 6 ಪೀಸ್ ಐತೆ. ನಾವು 5 ಜನ ಇದೀವಿ. ಎಲ್ಲ ಒಂದೊಂದು ಪೀಸ್ ತಿಂದ್ವಿ. ಒಂದು ಪೀಸ್ ಐತೆ. ಇದು ಯಾರು ತಿನ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. 3 ಪೀಸ್ ಬಂತು. ಹೆಂಗೋ ಖಾಲಿ 600 ರೂಪಾಯಿ ಬರೀ. ನಾನು 400ಗೆ 4 ಹುಡುಗಿ ಬರೀ ಅವನ್ನೇ ಅಬ್ಸರ್ವ್ ಮಾಡ್ತಾರೆ ತುಂಬ. ಇವಾಗ
ಹಾಂ ನೋಡ್ಕೊಳ್ಳಿ, ಅಭಿನ ಯಾರೋ ಒಂದು ಹುಡುಗಿ ಲೈನ್ ಆಗ್ತಾವಳೆ. ಏನ್ ಲೈನ್ ಹಾಕಿಲ್ಲ, ಅಭಿನ ಬಿಟ್ಟು ಹೋಗ್ತಾನೆ ಇಲ್ಲ ಅವಳು. ಕೈಗೆ ಬಂದು ಕಟ್ ಆಗುತ್ತೆ. ಒಂದೇ ಒಂದು ಪೀಸ್ ಐತೆ. ಸೊ ಇಲ್ಲಿ ಇದು ಏಷ್ಯಾದ ಲಾರ್ಜೆಸ್ಟ್ ರೆಸ್ಟೋರೆಂಟ್ ಇದು. ಆಲ್ಮೋಸ್ಟ್ 250+ ಸೀಟಿಂಗ್ಸ್ ಇದೆ. ಬಟ್ ಇಲ್ಲಿ ಫ್ರೀಡಮ್ ಇಲ್ಲ. ನಮ್ಮ ಪಕ್ಕದಲ್ಲೇ ನಿಂತ್ಕೊಂಡ್ಬಿಟ್ಟವ್ರೆ, ಹೋಯ್ತಾನೆ ಇಲ್ಲ. ಟೈಮ್ ಆಯಿತು, ಎಲ್ಲ ತಿಂದಾಯ್ತು, ಬೇಜಾರಾಯಿತು. ಬೇಜಾರು ಅಂದ್ರೆ ಅವ್ನು ಮೊದಲಿದೆ ರಾಕಿ ಕಣ್ಣಿಗೆ ಹೊಡಿತೈತೆ 300 ಕಿತ್ಕೊಂಡ್ಬಿಟ್ಟು ಈ ಬಾಟ್ಲಿನ ಚಿಕ್ಕದ ಬಾಟ್ಲು ಕೊಟ್ಟವ್ರೆ. ಅಭಿ ಡಿಸಪಾಯಿಂಟ್ ಆಗ್ಬಿಟ್ಟ. ಬಾಟ್ಲು ಬಂದ ತಕ್ಷಣ ಅಂದೆ ನಾನು ಕುಡಿದ್ಬಿಟ್ಟು ನಾಳೆ ಗೈಸ್ ನಾವು ಬಂದಾಗ ಫುಲ್ ಲೈಟ್ಸ್ ಹಾಕಿದ್ರು. ಅವರು ಕ್ಲೋಸ್ ಆಗಿದೆ ಹೋಗಿ ಹೋಗಿ ಅಂತ ಒಂದು 10 ಸರಿ ಹೇಳಿದ್ರು. ಬಟ್ ಯಾರು ಹೋಗ್ತಾ ಇಲ್ಲ, ಅದಕ್ಕೆ ಫುಲ್ ಲೈಟ್ಸ್ ಆಫ್ ಮಾಡಿಬಿಟ್ರು. ಅವರಾಗವರೇ ಹೋಗ್ತಾರೆ ಅಂತ ನೋಡಿ. ಒಂಚೂರು ಲೈಟ್ಸ್ ಇಲ್ಲ, ಲೈಟ್ಸ್ ಆಫ್ ಮಾಡಿಬಿಟ್ಟಿದ್ದಾರೆ. ಸೊ ಬನ್ನಿ ಹೋಗೋಣ, ಫೋಟೋಸ್ ತಗೊಳ್ಳೋಣ ಅಂದ್ಕೊಂಡು. ಬಟ್ ಈ ಎಲ್ಲ ಲೈಟ್ ರಿಫ್ಲೆಕ್ಷನ್ಸ್ ಬರ್ತಾಯಿದೆ, ಎಲ್ಲೂ ತೊಗೊಳಕ್ಕಾಗಿಲ್ಲ. ನೋಡೋಣ ಬಂದು ಕೆಳಗೆ ತಗೋಬೋದು ಅಂತ. ಇದು ಫೈನಲಿ ಹೊರಟಿದ್ದೀವಿ. ಈ ಓಯಾಗೆ ಬಾಯ್ ಹೇಳ್ಬಿಟ್ಟು ಆಲ್ಮೋಸ್ಟ್ ಟೈಮ್ ಆಗಿಬಿಟ್ಟಿದೆ. ಅವರು ಕ್ಲೋಸ್ ಮಾಡ್ತವ್ರೆ, ಅವ್ರು ಇಂಡೈರೆಕ್ಟಾಗಿ ಕಳಿಸ್ತವ್ರೆ ನಮ್ಗೆ ಲೈಟ್ಸ್ ಎಲ್ಲ ಆಫ್ ಮಾಡ್ಬಿಟ್ಟು. ಅದಕ್ಕೆ ನಾವು ಹೋಗ್ತಾ ಇದ್ದೀವಿ. 1 ಗಂಟೆ ಎಲ್ಲ ಕರೆಕ್ಟಾಗಿ ಗೈಸ್ ಫೈನಲಿ ರೀಚ್ ಆಗಿದ್ದೀವಿ. ಸೊ ಇಲ್ಲಿ ಅಲ್ಲಿ ಏನು ತಿಂದಿಲ್ಲ, ಅಷ್ಟೊಂದೇನು ತಿಂದಿಲ್ಲ. ಸೊ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಷ್ಟೇ ಹೋಗಿದ್ದು. ಆ್ಯಂಡ್ ಇಲ್ಲಿ ಬಂದಿದ್ದೀವಿ. ಟೈಮ್ ನೋಡಿ ಆಲ್ಮೋಸ್ಟ್ 1:42 ಆಗಿದೆ. ಸೊ ಇಲ್ಲಿ ಇಡ್ಲಿ ತಿನ್ನೋಕೆ ಬಂದಿದ್ದೀವಿ. ಸೊ ಇಡ್ಲಿ ತಿನ್ಕೊಂಡು ಆ್ಯಕ್ಚುಲಿ ಹಂಗೆ ಟೇಸ್ಟ್ ಇಲ್ಲ. ಇಡ್ಲಿ ತಿನ್ಕೊಂಡು ಹೋಗುವ ಒಳಗೆ ಸೊ ಮನೆಗೆ. ನಾನು ಇವಾಗ ಇಲ್ಲಿಂದ ಮನೆಗೆ ಹೋಗ್ಬೇಕು, ಏನು ಮಾಡೋಣ ಗೊತ್ತಿಲ್ಲ, ನೋಡೋಣ. ವಾಯ್ಸ್ ಫುಲ್ ಹೋಗ್ಬಿಟ್ಟಿದೆ ಗೈಸ್. ಸಿಯಾ ಗೈಸ್, ಫೈನಲಿ ಫಸ್ಟ್ ಡ್ರಾಪು. ಬಾಯ್ ಡೆಡ್ಪಾಲ್, ಬಾಯ್ ಬಾಯ್ ಬಾಯ್. See you next time. ಅಭಿ ಬರೋಣ, ಬಾಯ್ ದೇವಿ. ಒಬ್ಬೊಬ್ಬನ ಡ್ರಾಪ್ ಹಾಕ್ಸ್ಕೊಂಡು ಮನೆಗೆ ಹೋಗಿ ರೆಸ್ಟ್ ಮಾಡೋಣ. ಡ್ರಾಪ್ ಹಾಕ್ಸ್ಬಿಟ್ಟು ಮನೆಗೆ ಹೋಗೋಣ. ನಾಳೆ ಬಗ್ಸೋದು ಇವತ್ತು ಬಗ್ಸೋದು ಅಂತಾನೆ ಇದ್ದೀರಾ ಅಭಿ? ಅದು ಏನಿಲ್ಲ ಸಿಗರೇಟ್ ಕೇಸ್ ಒಂದು ದಿವಸ ಹಾಕೊಡ್ತೀನಿ ನಿಮಗೆ ಬ್ರೋ. ಹೊಡ್ತೀವಿ ಬ್ರೋ. ಬಾಯ್ 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 ಬಾಯ್. ದೇವಿ ಬರೋದಾ? ಬಾಯ್ ಬಾಯ್ ರಕ್ಕಿ. ಬಾಯ್ 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 ಬಾಯ್. That's the scotch. Ice full. I want to hear now. Bye 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 Abhi. Bye bye. See you next time. ಬಾಯ್ ದೇವಿ. ಸೆಕೆಂಡ್ ಡ್ರಾಪ್ ಆಯ್ತು. ಇವಾಗ ನಾವು 3 ಜನ ಇದ್ದೀವಿ. ಇನ್ನೊಂದೇ ಡ್ರಾಪ್ ಆಗೋದು. ನಾನು ಇಷ್ಟೊತ್ತ ಮನೆಗೆ ಹೋಗಲ್ಲ, ಯಾಕಂದ್ರೆ ಕಿಡ್ನಾಪ್ ಮಾಡ್ತಾರೆ ನಮ್ಮ ಮನೆ ಹತ್ರ. ಏನು ಕಾಣಿಸಲ್ಲ ರೋಡಲ್ಲಿ. ಇವಾಗ ಹುಡುಗರು ಸೇಫ್ ಇಲ್ಲ, ಹುಡುಗರ ಮೇಲೆ ದಾಳಿ ಮಾಡ್ತಾವ್ರೆ. ಅದಕ್ಕೆ ನಾನೆಲ್ಲೂ ಹೋಗಲ್ಲ, ಇಲ್ಲೇ ಮಲ್ಕೊಂಡು ನಾಳೆ ಬೆಳಿಗ್ಗೆ ಹೋಗ್ತೀನಿ. ಅದು ನೀವು ಇನ್ನೂ ಸೇಫ್ ಅಲ್ಲ. ಯಾರಪ್ಪ ಇತ್ತ ಕ್ರೇಜಿ. ನನಗೆ ವರ್ಣ ಸಕ್ಕಪಟ್ಟೆ ಇಷ್ಟ ಆಯಿತು. ಫುಲ್ ಸ್ಮೂತ್ ಇದೆ. ನಾನು ಆ್ಯಕ್ಚುಲಿ ನಂದು ಡೀಸೆಲ್, ಬಟ್ ಅದು ಫುಲ್ ಸೌಂಡ್ ಬರುತ್ತೆ. ಇದು ಫುಲ್ ಸ್ಮೂತ್ ಇಂಜಿನ್. ಇದು ಆರಾಮಾಗಿ ಒಂದು ರೌಂಡ್ ಓಡಿಸ್ ಬಂದೆ. ಇಟ್ಸ್ ರಿಯಲಿ ನೈಸ್. ವರ್ಣ ಕ್ರೇಜಿ. ಆ್ಯಂಡ್ ಸನ್ ರೂಫ್ ಇದೆ ಗೈಸ್. ಇವನು ಸನ್ ರೂಫ್ ಅವನು ಇದು ಟಿಪಿಕಲ್ ಕನ್ನಡಿಗ, ಅವನದನ್ನು ವರ್ಣ ಐತೆ. ವರ್ಣ ಸನ್ ರೂಫ್ ಇಸ್ ಅ ಡ್ರೀಮ್. ನನ್ನ ಹತ್ರ ಸ್ಟಿಲ್ ಸನ್ ರೂಫ್ ಇಲ್ಲ, ಬಟ್ ಇಷ್ಟು ದಿನ ಸನ್ ರೂಫ್ ಇತ್ತು. ಬಟ್ ಇನ್ಮೇಲೆ ಪ್ಯಾನೋರಾಮಿಕ್ ಸನ್ ರೂಫ್ ಪಡಿಸ್ಕೊಳ್ಳೋಣ. ನೆಕ್ಸ್ಟ್ ತಗೊಂಡ್ರೆ ಮೂನ್ ರೂಫ್ ತಗೊಳ್ಳೋಣ ನೆಕ್ಸ್ಟ್. ಬಾಯ್ 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 ಗೈಸ್. ಬಾಯ್ 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 ಗೈಸ್. ಫೈನಲಿ ನಾವು ಮನೆಗೆ ರೀಚ್ ಆದ್ವಿ. ಆ್ಯಂಡ್ ನಾನು ಹೋಗ್ತಾಯಿಲ್ಲ, ನಮ್ಮ ಕಾರ್ ಹೋಗ್ತಾ ಇದೆ. ಸೊ ನಾನಿಲ್ಲೇ ನಮ್ಮ ದೇವಿ ಮನೇಲಿ ಮಲ್ಕೋತಾ ಇದ್ದೀನಿ. 2:30ಗೆ ರೀಚ್ ಆಗಿದ್ದೀವಿ. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು 5 o'clock ರೀಚ್ ಆಗೋಣ ಅಂತ. ಅದು ಕೆಫೆ ಸೆಟ್ ಆಗಿಲ್ಲ ಅಂದ್ಬಿಟ್ಟು ಇವಾಗ ರೀಚ್ ಆಗಿದ್ದೀವಿ 2:30ಗೆ. ಬನ್ನಿ ಹೋಗಿ ಮಲ್ಕೊಳ್ಳೋಣ. ಅಯ್ಯೋ. ಸೊ ಇವಾಗಿಲ್ಲ ಎಂಡ್ ಮಾಡೋಣ. ಇವಾಗ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್. ಲವ್ ಯು ಆಲ್. ಟೇಕ್ ಕೇರ್.